ಸೊ ಅದೇ ನಿಮ್ಮ ಹಸ್ಬೆಂಡ್ ಅದೇ ಹೇಳಿದ್ರಿ ಆಲ್ರೆಡಿ ನಿಮ್ಮ ಅತ್ತೆ ಮಗನೇ ಅವರು. ಸೊ ಮೊದಲಿಂದಾನೇ ಪ್ರೀತಿ ಇತ್ತ? ಅಟ್ಲೀಸ್ಟ್ ಯಾವ ತರ ಟ್ರೀಟ್ ಮಾಡ್ತಾ ಇದ್ರಿ? ಕಸಿನ್ಸ್ ಅಂದ್ರೆ ಅದೇನು ಇರಲ್ಲ ಚಿಕ್ಕ ವಯಸ್ಸಿಂದ. ಚಿಕ್ಕ ವಯಸ್ಸಲ್ಲಿ ಏನು ನಾನು ಹೇಳಿದ್ನಲ್ಲ, ನಾನು ಮಾತಾಡ್ತಾನೆ ಇರಲ್ಲ, ತುಂಬಾ ಇಂಟ್ರೋವರ್ಟ್. ನಮ್ಮ ಮನೆಗೆಲ್ಲ ಬಂದು ನಮ್ಮನೆ ಟಿವಿ ಎಲ್ಲ ಇಟ್ಕೊಂಡು ರಿಮೋಟ್ ಹಾಳು ಮಾಡ್ಕೊಂಡು ಟೇಪ್ ರೆಕಾರ್ಡರ್ ಎಲ್ಲ ಹಾಳು ಮಾಡ್ಕೊಂಡ್ರೆ ನಾನು ನೋಡ್ಕೊಂಡಿರ್ತಿದ್ದೆ. ಏನು ಈ ತರ ಎಲ್ಲ ಮಾಡ್ತಾರೆ ನಮ್ಮ ಮನೆಗೆ ಬಂದಾಗ. ನಾನು ಬೇರೆಯವ್ರ ಮನೆಗೆ ಹೋದ್ರೆ ಏನೋ ವಸ್ತುಗಳು ಮುಟ್ಬಾರ್ದು ಅಂತ. ಅವರೆಲ್ಲ ಹಾಲಿಡೇಸ್ ಅಲ್ಲಿ ನಮ್ಮ ಮನೆಗೆ ಬಂದು ಎಲ್ಲ ಆಟ ಆಡ್ಕೊಂಡು ಎಗರಾಡ್ಕೊಂಡಿದ್ರೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ನಾನು ಜಾಸ್ತಿ ಮಾತಾಡಿಸ್ತಾನೂ ಇರಲಿಲ್ಲ ಅವ್ರನ್ನೆಲ್ಲ. ಸೊ ಹಾಗಿತ್ತು. ಆ ಥರ ಎಲ್ಲ ಏನೂ ಇರಲಿಲ್ಲ ನಮಗೆ. ಅದಾದ್ಮೇಲೆ ಅವರೇ ಒಂದಿನ ಬಂದು ಕೇಳಿ, ನಮ್ಮಮ್ಮ ಇಲ್ಲ ಇವರೇ ನಮ್ಮ ಯಜಮಾನ್ರೆ ಬಂದು ಕೇಳಿದ್ದು. ಅವರೇ ಕೇಳಿದ್ಮೇಲೆ ನಮ್ಮಮ್ಮ ಲೈಕ್ ನೋಡಿದ್ದೀವಲ್ಲ ಇವನು ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಓದ್ಕೊಂತಾನೆ. ಅವರು ಮೆಡಿಕಲ್, ಅವರು ಫುಲ್ ಮೆರಿಟ್ ಸೀಟು. ಸೆಕೆಂಡ್ PU ಅವ್ರು ಓದಿದಾಗ 99.8% ಅಂದರೆ ಬರೀ ಬಯಾಲಜಿ ಮಾತ್ರ 99, ಮಿಕ್ಕಿದ್ರೆ ಫಿಸಿಕ್ಸ್ 100. ಇಲ್ಲ ಫಿಸಿಕ್ಸ್ 100, ಕೆಮಿಸ್ಟ್ರಿ ಆ ಥರ ಅವರೆಲ್ಲ ಮ್ಯಾಥ್ಸ್ 100 ಆ ಥರ ಎಲ್ಲ ತೆಗೆದು. ನಮ್ಮಪ್ಪ ನೋಡೋ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾನೆ ಅವನು, ನೀನು ಸೆಕೆಂಡ್ PU ಎಷ್ಟು ತೆಗಿಬೇಕು ಅಂತ ಹೇಳಿದ್ದೆಲ್ಲ ನೆನಪಿತ್ತು ನನಗೆ. ನಮ್ಮಮ್ಮನೂ ಅಷ್ಟೇ, ಚೆನ್ನಾಗಿ ಓದ್ಕೊಂಡಿದ್ರೆ ಸಾಕು, ಎಲ್ಲಿ ಬೇಕಾದರೂ ಹೇಗ್ಬೇಕು, ಅವ್ರು ಚೆನ್ನಾಗಿ ಸಾಕ್ತಾನೆ ನನ್ನ ಮಗಳನ್ನ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂದ್ಬಿಟ್ಟು ಮದುವೆಗೆ ಒಪ್ಕೊಂಡ್ರು. ಬೇಗ ಮದುವೆ ಆಗಿಬಿಟ್ಟೆ. ಕರೆಕ್ಟ್. ಸೊ ಈಗ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಈಗ ಮದುವೆಯಾಗಿ ನೀವು? more than 10 years. ಈಗ ಮಗ 7 ವರ್ಷದ ಮಗ ಇದ್ದಾನೆ, ಹೃದಯ್ ಅಂತ. ಹೃದಯ್ ಶರ್ಮಾ ಏನ್ ಮಾಡ್ತಿದ್ದಾರೆ ಈಗ ಅವರು? ಫಸ್ಟ್ ಸ್ಟ್ಯಾಂಡರ್ಡ್ ಮಗು. 7 years, 7 years ಬರುತ್ತೆ Jan 1ಗೆ. ಸೊ ಅವನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ. ಒಳ್ಳೆ ಮಗು ಪಾಪ. ನಾನು ಹೇಳ್ತೀನಲ್ಲ, ನಾನು 8 months ಪ್ರೆಗ್ನೆಂಟ್ ವರೆಗೂ ಶೂಟ್ ಮಾಡಿದೆ. ಅವಾಗ ಫೇಸ್ಬುಕ್ ಇರ್ತಿತ್ತು, ಇನ್ಸ್ಟಾಗ್ರಾಮ್. ಯಾವ ಸೀರಿಯಲ್ ಮಾಡ್ತಿದ್ರು? ರಾಮ ಸೀತಾ ಅಂತ ತೆಲುಗು ಸೀರಿಯಲ್, ಸೂಪರ್ ಹಿಟ್ ಸೀರಿಯಲ್ ಅದು. 2013-14 ಇಂದ 2017-18 ವರೆಗೂ ಬಂತು. ನಾನು 4 years ಆಲ್ಮೋಸ್ಟ್ 1000 ಎಪಿಸೋಡ್ಸ್ ಮೇಲೆ ಅವಾಗವರೆಗೂ ಮಾಡ್ತಿದ್ದೆ. ಎಲ್ಲ ಜನ ಎಲ್ಲ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ತಿದ್ರು, ಶೀಸ್ ಪ್ರೆಗ್ನೆಂಟ್ ಸೀರೆ 1 layer ಹಾಕ್ಕೊಂಡು ಹಾಗೆ ಕಂಪ್ಲೀಟು ಮಾಡಿದೆ. ಅದೇ November 10-11 ವರೆಗೂ ನಾನು ಶೂಟಿಂಗ್ ಮಾಡಿದೆ. ಆಮೇಲೆ ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ತಗೊಂಡು ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. Jan 1 ನನ್ನ ಮಗ ಹುಟ್ಟ. ಮತ್ತೆ ಚಾನಲಿಂದ ಕಾಲ್ ಬಂತು February 20th ಹಂಗೆ ದಟ್ ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಮಾಡೋಣ ಅಂತ. ನಮ್ಮಮ್ಮ ಎಷ್ಟು ವರ್ಷ ಮಾಡಿದ್ದು ಸಾಕು, ಈಗ ಚಿಕ್ಕ ಮಗು ಇಟ್ಕೊಂಡು ಏನು ಮಾಡ್ತೀಯ, ಮಾಡಬೇಡ ಅಂತೆಲ್ಲ. ಇಟ್ ವಾಸ್ ಲೈಕ್ ಮಗು 2 months ಇತ್ತು. ನಮ್ಮಮ್ಮ 3 ತಿಂಗಳು ಬಾಣಂತಿ ಆಗೋವರೆಗೂ ಮನೇಲಿ ಆಚೆ ಕಾಲಿಡಂಗಿಲ್ಲ ಅಂತ. ಆಮೇಲೆ ಕೂತ್ಕೊಂಡು ಮನೇಲೆಲ್ಲ ಡಿಸ್ಕಸ್ ಮಾಡಿ ನಾನು ಯಾವತ್ತೂ ಖಾಲಿ ಕೂತಿಲ್ಲ. ಆಲ್ ಥ್ರೂ ಮೈ ಲೈಫ್ ಐ ವಾಸ್ ಬಿಸಿ ವಿತ್ ಒನ್ ಆರ್ ದಿ ಅದರ್ ಥಿಂಗ್ಸ್. ನಾನು ಇವಾಗಲೂ ಏನಾದ್ರು ಫ್ರೀ ಇದ್ದರೆ ನಾನು ಐ ವಿಲ್ ಗೋ ಟು ಸಮ್ ಕ್ಲಾಸಸ್, ಏನಾದರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗೆ ಹೋಗ್ತೀನಿ, ಇಲ್ಲ ಮೆಡಿಟೇಷನ್ ಕ್ಲಾಸಸ್ಗೆ ಹೋಗ್ತೀನಿ. ಆ ಥರ ಏನಾದರೂ ಐ ಕೀಪ್ ಮೈ ಸೆಲ್ಫ್ ಎಂಗೇಜ್. ಐ ಕಾಂಟ್ ಸಿಟ್ ಐಡಲ್ ಅಟ್ ಹೋಮ್. ಮಲ್ಕೊತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, 10 hours 11 hours ಎಲ್ಲ ನಿದ್ದೆ ಮಾಡ್ತೀನಿ. ಬಟ್ ಮಿಕ್ಕಿದ್ದ ಟೈಮೆಲ್ಲ ಐ ವಾಂಟ್ ಟು ಯುಟಿಲೈಸ್ ಇಟ್. ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು, ಏನಾದ್ರು ಕಲಿತಾ ಇರಬೇಕು ಹೊಸದು ಲೈಫಲ್ಲಿ ಫಾರ್ ಮೈ ಬೆಟರ್ ಲಿವಿಂಗ್ ಅನ್ನೋ ಥರ. ಸೊ ಅವಾಗ್ಲೂ ಮಗು ಇದೆ ಹೇಗೆ ಮಾಡೋದು ಅಂತ. ಆಮೇಲೆ ಚಾನಲಿಂದ ಎಲ್ಲ ಝೀ ತೆಲುಗು ನಾನು ಮಾಡ್ತಾ ಇದ್ದಿದ್ದು. ಅವರು ನೀವು ಬನ್ನಿ, ನಿಮ್ಮ ಮಮ್ಮಿಗೆ ಪಾಪುಗೆ ನಿಮಗೆ ಎಲ್ಲರಿಗೂ ಫ್ಲೈಟ್ಸ್ ಮಾಡಿಕೊಟ್ಟು ವಿಲ್ ಗಿವ್ ಯು ಆಲ್ ವಾಟ್ ಎವರ್ ಯು ವಾಂಟ್ ನಿಮಗೆ ಅಂತ. ಸೊ ಅದೊಂದು ಸಪೋರ್ಟಿವ್ ಆಗಿದ್ರು ತುಂಬ. ಆವಾಗ ನಾನು ಒಂದು 8 to 10 days ಮಾಡಬಲ್ಲೆ 1 ತಿಂಗಳಲ್ಲಿ ಅಂತ ಹೇಳಿ ಒಂದು 8 to 10 days ಮಾತ್ರ ಮಗುನೂ ಕರ್ಕೊಂಡು ಹೋಗ್ತಿದ್ದೆ. ಅವಾಗಿನ್ನೂ ಪಾಪು ಫೀಡಿಂಗಲ್ಲಿತ್ತಲ್ಲ, ಸೊ ಮಗುನೂ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ತಾಯಿನೂ ಬರ್ತಿದ್ರು. ನಮ್ಮ ತಾಯಿ ಚೆನ್ನಾಗಿ ನೋಡ್ಕೋತಾರೆ. ನನ್ಗೆ ಯಾಕೆ ನಮ್ಮ ತಾಯಿ ಮೇಲೆ ನಮ್ಗೆ ನಮ್ಮನ್ನು ಹೇಗೆ ನೋಡ್ಕೊಂಡಿದ್ದಾರೆ ಗೊತ್ತಲ್ಲ, ಚಿಕ್ಕ ವಯಸ್ಸಿಂದ. ಒಂದು ಚೂರು ನಮ್ಮಮ್ಮ ನಮಗೆ ಹೇಳ್ತೀನಲ್ಲ, ನಮಗೆ ಕಣ್ಣಿಗೆ ಕಾಣಿಸ್ತಿತ್ತು ಅವ್ರು ಅಫೋರ್ಡ್ ಮಾಡೋಕ್ಕಾಗದೇ ಇರ್ಬೋದು ಇದನ್ನ ಅಂತ. ಆದ್ರೂ ಕಷ್ಟಪಟ್ಟು ಮಕ್ಳಿಗೋಸ್ಕರ, ಮಕ್ಳು ಚೆನ್ನಾಗಿರಲಿ, ನಂಗೆ ಬೇಡ ಬಿಡಿ. ನಮ್ಮಮ್ಮ ಆ ಥರ ಊಟ ಚೆನ್ನಾಗಿ ಮಾಡಿಸೋದು, ಚೆನ್ನಾಗಿ ಎಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಇರಬೇಕು, ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅದಕ್ಕಿಂತ ಚೆನ್ನಾಗಿ ನನ್ನ ಮಗನ ನೋಡ್ಕೊತಾರೆ. ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಜನರಲಿ ಫಾರ್ ಲೇಡೀಸು ಮಗು ಎಲ್ಲ ಆದಮೇಲೆ ತುಂಬ ಕಷ್ಟ ಇರುತ್ತೆ ಪರ್ಸ್ಯೂ ಮಾಡೋದು. ನಾನು ನಾನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ನನಗೆ ಕರೋನಾ ಟೈಮಲ್ಲಿ 6 months ಬ್ರೇಕ್ ಇದೆ. ದಟ್ ಇಸ್ ದ ಲಾಂಗೆಸ್ಟ್ ಬ್ರೇಕ್ ಐ ಹ್ಯಾವ್ ಹ್ಯಾಡ್ ಇನ್ ಮೈ ಹೋಲ್ ಕರಿಯರ್. ಕರೋನಾ ಟೈಮಲ್ಲಿ ವರಲಕ್ಷ್ಮಿ ಸ್ಟೋರ್ಸ್ ಮಾಡ್ತಿದ್ದೆ. ಅದಕ್ಕೆ ಮುಂಚೆ ತುಂಬ ಚೆನ್ನಾಗಿ ಹೋಗ್ತಿತ್ತು ಸೀರಿಯಲ್. ಅದು ಸ್ಟಾರ್ ಸುವರ್ಣ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಆಡಿಯನ್ಸು. ಯಾಕೆ ಆ ಸೀರಿಯಲ್ ಮುಗ್ದೋಯ್ತು ಅಂತ ತುಂಬ ಜನ ಕೇಳಿದ್ರು. ಆಮೇಲೆ ಆದರೆ ಏನೋ ಫೇಟ್ ಅದು. ಕರೋನಾ ಟೈಮ್ ಆದಮೇಲೆ ಮುಗ್ದೋಯ್ತು. ಅದಾದಮೇಲೆ ನಾನು ಕನ್ನಡದಲ್ಲೇ ಮಾಡೋಣ, ವಾಪಸ್ ಹೋಗೋದು ಬೇಡ, ಮನೆ ಹತ್ರ ಮಗು ಹತ್ರ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ, ನಾನು ಮಾಡಲ್ಲ ಅಂತ 3-4 ಪ್ರಾಜೆಕ್ಟ್ ಬಿಟ್ಬಿಟ್ಟೆ ತೆಲುಗುದು. ಆಗ್ತಿಲ್ಲ, ನಾನು ಇಲ್ಲೇ ಮಾಡ್ತೀನಿ. ನಮ್ಮಮ್ಮ ಪಾಪ ಮಗುನ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ. ಆ ಟೈಮಲ್ಲಿ ಅವ್ನು ಮತ್ತೆ ಕಷ್ಟ ಆಗ್ಬಿಡುತ್ತೆ, LKG UKG ಸೇರಿಸ್ಬೇಕಿದ್ರೆ. ಮತ್ತು ನಾನು ಅಲ್ಲಿ ಅಂದ್ಬಿಟ್ಟು. ಬಟ್ ಸ್ಟಿಲ್ ನಮ್ಮಮ್ಮ ನಾನು ನೋಡ್ಕೋತೀನಿ, ನೀನು ಹೋಗ್ಬಾ.
ಪರವಾಗಿಲ್ಲ ಅಂತ ಹೇಳಿ. ಹಸ್ಬೆಂಡ್ಗೂ ಕೂಡ ನೀವು ಕ್ರೆಡಿಟ್ ಕೊಡ್ಬೇಕಾಗತ್ತೆ, ಅಂದ್ರೆ ಅವರು ಕೂಡ ಈಕ್ವಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಡೆಫಿನೆಟ್ಲಿ. ಅಂದರೆ ಅವ್ರಿಗೂ ಏನಂದ್ರೆ ನೀನಲ್ಲಿರೋ ಟ್ಯಾಲೆಂಟು ವೇಸ್ಟ್ ಆಗಬಾರ್ದು, ಬಿಕಾಸ್ ಆಫ್ ದಿಸ್ ರೀಸನ್ ದಟ್ ರೀಸನ್ ಏನೋ. ಅಲ್ಲ, ಬಟ್ ಅಗೇನ್ ಅವರಿಗೆ ಹಿ ವಾಸ್ ಎ ಫಸ್ಟ್ ಬೆಂಚರ್ ಅದೆಲ್ಲ ಇದೆ, ಡಾಕ್ಟರ್ ಕೂಡ ಹೌದು, ಇದಕ್ಕೂ ಸಂಬಂಧನೇ ಇಲ್ಲ ಈ ಕ್ಷೇತ್ರಕ್ಕೆ. ಬಟ್ ಸ್ಟಿಲ್ ಅವರು ಹೆಂಗೆ ನಿಮಗೆ ಅಂದ್ರೆ ಸಪೋರ್ಟ್ ಮಾಡಿದ್ರು ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಅಂತ? ಏನಿತ್ತು ಅವ್ರ ಮೈಂಡಲ್ಲಿ, ನೀವು ಇದನ್ನು ಮಾಡ್ತೀರಾ, ಪರ್ಸ್ಯೂ ಮಾಡ್ತೀರಾ? ಅವ್ರು ಫಸ್ಟ್ ಏನಂದ್ರೆ ಏನೂ ರೆಸ್ಟ್ರಿಕ್ಟ್ ಮಾಡಬಾರ್ದು ಅನ್ನೋದೊಂದು. ಆಮೇಲೆ ಅವ್ರಿಗೂ ಏನಂದ್ರೆ ಮೈಂಡಲ್ಲಿ ಲೇಡೀಸು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಇರಬೇಕು. ನಾನು ಇದೀನಿ, ನಾನು ಮಾಡ್ತೀನಿ. ಇವಾಗ ಮನೆ ಕಟ್ಟಿರೋದು ಏನಾದರೂ ಮೆಜಾರಿಟಿ ಅವ್ರದ್ದೇ ಎಲ್ಲ ಕಾಂಟ್ರಿಬ್ಯೂಷನ್. ಇವಾಗ ನಾವು ಆರ್ಟಿಸ್ಟ್ಗಳು ನಮಗೆ ಗೊತ್ತು, ನಾವು ಎಷ್ಟರ ಮಟ್ಟಿಗೆ ನಮಗೆ ಲೋನ್ಸ್ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಬರೀ ನಮ್ಮ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಸೊ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇರುತ್ತೆ. ಬಟ್ ಏನಂದರೆ ನನ್ನ ಸೆಲ್ಫ್ ವರ್ತ್, ನನ್ನ ಸೆಲ್ಫ್ ಎಸ್ಟೀಮ್ ಬಿಲ್ಡ್ ಆಗೋದಕ್ಕೋಸ್ಕರ ದೇವರು ನಿನಗೆ ಲುಕ್ಸ್ ಕೊಟ್ಟಿದ್ದಾನೆ, ಟ್ಯಾಲೆಂಟ್ ಕೊಟ್ಟಿದ್ದಾನೆ, ವೇಸ್ಟ್ ಆಗಬಾರ್ದು ಯಾವುದಾದ್ರೂ. ನನ್ನ ಕೆಲಸ ನೀನು ಮಾಡೋಕ್ಕಾಗಲ್ಲ, ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ಅವ್ರು ನಿಲ್ಲಕ್ಕಾಗಲ್ಲ. ಅವ್ರು ಇವಾಗ ಫೋಟೋಗೆ ಅಂದ್ರೂ ಅವ್ರಿಗೆ ಜಾಸ್ತಿ ಫೋಟೋ ತೆಗೆಸ್ಕೊಳಕ್ಕೂ ಇಷ್ಟ ಆಗಲ್ಲ, ಅವ್ರು ಫೋಟೋ ತೆಗಿತಾರೆ. ಅಂದರೆ ಅವ್ರಿಗೆ ಗೊತ್ತು ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬಹುದು. ಅದು ನಾನು ಡಾಕ್ಟರ್ ಆಗಿ ಅವ್ರು ಮಾಡೋ ಕೆಲಸನ ನಾನು ಮಾಡೋಕ್ಕಾಗಲ್ಲ, ಯಾಕಂದರೆ ಐ ನಾಟ್ ದ್ಯಾಟ್ ವೇ. ನನ್ನ ಆ ಡಿಗ್ರೀಸ್ ಇಲ್ಲ, ನನ್ನ MBBS ನಾನು ಮಾಡಿಲ್ಲ, ಅವ್ರ ಕೆಲಸ ನಾನು ಮಾಡೋಕ್ಕಾಗಲ್ಲ. ಹಾಗೆ ಅವ್ರಿಗೂ ಗೊತ್ತು ಆರ್ಟ್ ಅಂದರೆ ಏನು. ದೇವಿ ಒಲ್ದಿರ್ಬೇಕಾದ್ರೆ ಅಂದರೆ ಮನೆಯಲ್ಲಿ ಕೂಡ್ಸೋದು ಚೆನ್ನಾಗಿರಲ್ಲ. ನೀನು ಅವಕಾಶ ಸಿಗಬೇಕು ಅಂತ ಎಷ್ಟೊಂದು ಜನ ಕಾಯ್ತಿರ್ತಾರೆ ಅಲ್ವಾ. ಸೊ ಅದಕ್ಕೆ ಸಿಕ್ಕಿದಾಗ ಮಾಡ್ಕೊಂಡು ಹೋಗು, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ. ಬಟ್ ಸ್ಟ್ರೈಕಿಂಗ್ ಎ ಬ್ಯಾಲೆನ್ಸ್ ಆಫ್ಟರ್ ಮೈ ಕಿಡ್ ಸ್ವಲ್ಪ ಕಷ್ಟ. ಅದಕ್ಕೆ ಮುಂಚೆ ನಂಗೆ ಕಷ್ಟ ಆಗ್ತಿರ್ಲಿಲ್ಲ. ಪಾಪು ಆದ್ಮೇಲಿಂದ ನಮ್ಮಮ್ಮ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೆ ಐ ಸ್ಟಾರ್ಟ್ ಮಿಸ್ಸಿಂಗ್ ಮೈ ಬೇಬಿ. ಅದು ಒಂದು ಪಾಯಿಂಟಲ್ಲಿ ನಂಗೆ ಸ್ವಲ್ಪ ಮಾಮ್ ಗಿಲ್ಟ್ ಅಂತ ಇದ್ದೇ ಇರುತ್ತೆ. ಎನಿ ವರ್ಕಿಂಗ್ ಮದರ್ ವಿಲ್ ಗೋ ಥ್ರೂ ದ್ಯಾಟ್. ಅಯ್ಯೋ ಮಗುನ್ ಬಿಟ್ಟು ಹೋಗ್ತಾ ಇದೀನಲ್ಲ, ಮಗುನ್ ಬಿಟ್ಟು ಹೋಗ್ತಾ ಇದೀನಿ. ಇವಾಗ ಸಂಜೆ ಫ್ಲೈಟ್ ಇದೆ, ನನಗೊಂದು ½ an hour ಅವ್ನ ಜೊತೆ ಟೈಮ್ ಸಿಕ್ಬಿಟ್ಟು ಆಟ ಆಡ್ಕೊಂಡು ಒಂದು ಮುಖ ನೋಡ್ಬಿಟ್ಟು ಮುದ್ದು ಮಾಡಿಬಿಟ್ಟು ಹೋಗ್ಬಿಟ್ರೆ, ನಾನು ಇನ್ನೊಂದು ವಾರ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಅಲ್ಲಿ ಕಮ್ ಬ್ಯಾಕ್. ಲೇಟರ್ ನಾನು ಹೇಳಿದ್ನಲ್ಲ, ನಾನು ಇವತ್ತು ಮಾಡೋ ಕೆಲಸದಿಂದ ನೆಕ್ಸ್ಟ್ ನಾನು ಯಾವತ್ತೂ ರಿಗ್ರೆಟ್ ಆಗಬಾರ್ದು ಅಂತ. ತುಂಬ ಜನ ನಾನು ನೋಡಿದ್ದೀನಿ, ಸೊ ನಾನು ಬಿಟ್ಬಿಟ್ಟೆ ಕಣೆಮ್ಮ, ಆವಾಗ ಬಿಡಬಾರ್ದಿತ್ತು. ಇವಾಗ ತುಂಬ ಕಷ್ಟ ಆಗ್ತಿದೆ, ಆಪರ್ಚುನಿಟೀಸು ಸಿಗ್ತಾ ಇಲ್ಲ, ಖರ್ಚು ಜಾಸ್ತಿ ಆಗ್ತಾ ಇದೆ, ದುಡ್ಡು ಬರ್ತಿಲ್ಲ. ಆರ್ಟಿಸ್ಟ್ಗಳಿಗೆ ಜಾಸ್ತಿ ಆಗೋದಕ್ಕಿಂತ ಪೇಮೆಂಟ್ಸು ಅಷ್ಟಕ್ಕಷ್ಟೇ ಉಳ್ಕೊಳ್ಳುತ್ತೆ ಅಲ್ವಾ. ಯಾರೋ ದೊಡ್ಡ ಸ್ಟಾರ್ ಲೆವೆಲ್ಲಿ ಅಚೀವ್ ಮಾಡಿದವ್ರನ್ನ ಬಿಟ್ರೆ ಮಿಕ್ಕಿದ ಆರ್ಟಿಸ್ಟ್ಗಳಿಗೆಲ್ಲ ದೇ ಹ್ಯಾವ್ ದೇರ್ ಓನ್ ಸ್ಟ್ರಗಲ್ಸ್ ಇನ್ ಎವ್ರಿ ಫೇಸ್ ಆಫ್ ಲೈಫ್. ಸೊ ತುಂಬ ಜನ ನನಗೆ, ನನ್ನ ಸೀನಿಯರ್ಸು ಎಲ್ಲರೂ ನನಗೂ ಹೇಳಿದ್ದು, ಬಿಟ್ಬಿಡ್ಬೇಡ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು, ನಿಂಗೆ ಸಿಕ್ಕಿದಾಗ ನೀನು ಮಾಡು. ನಾವು ಚೆನ್ನಾಗಿರೋ ದಿನ ಮಾತ್ರ ನಮ್ಮನ್ನ ಕರೆಯೋದು ಜನ. ನಿನಗೆ ಇವಾಗ ಸಿಗ್ತಾ ಇದೆ, ಎಲ್ರಿಗೂ ಗೊತ್ತು ನಿಂಗೆ ಮದುವೆ ಆಗಿದೆ, ಮಗು ಆಗಿದೆ ಅಂತ, ಆದರೂ ನಿಂಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ನಾನೊಂದು ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೇನೆ ಇಷ್ಟು ದಿನ. ಸೊ ಹಾಗಾಗಿ ನನಗೆ ಸಿಗ್ತಾ ಇದೆ, ಬಿಡೋದು ಬೇಡ ಅಂತ ತುಂಬ ಜನನೂ ಸಜೆಸ್ಟ್ ಮಾಡಿದ್ರು ನನಗೆ. ಆಮೇಲೆ ನಾನು ಹೇಳಿದಂಗೆ ಐ ಡೋಂಟ್ ವಾಂಟ್ ಎನಿ ರಿಗ್ರೆಟ್ಸ್ ಲೇಟರ್ ಆನ್ ಇನ್ ಮೈ ಲೈಫ್ ಅಂತ. ಬಟ್ ನನ್ನ ಮಗುನೂ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಇಲ್ಲಿರೋಷ್ಟು ಟೈಮ್, ಕ್ವಾಲಿಟಿ ಟೈಮ್ ಐ ಡೆಡಿಕೇಟ್ ಟು ಹಿಮ್. ಇಟ್ ಇಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ. ನಾನು 24 ಗಂಟೆ ನನ್ನ ಮಗನ ಜೊತೆ ಇದ್ದೂ ನನ್ನ ಫೋನಲ್ಲಿ ನಾನು ನೋಡ್ಕೊಂಡು ಏನು ಮಾಡ್ಕೊಳ್ಳಿ ಬಿಡಪ್ಪ, ಅಥವಾ ಸಾಕಾಯಿತು. ಐ ಸಿ ಲಾಟ್ ಆಫ್ ಮದರ್ಸ್ ಐ ಆಮ್ ಫ್ರಸ್ಟ್ರೇಟೆಡ್, ಐ ಡೋಂಟ್ ವಾಂಟ್, ಅವ್ರು ಹೋದರೆ ಸಾಕು ಆಚೆಗೆ ಅನ್ನೋ ಥರ ಕಾಯ್ತಿರ್ತಾರೆ ಮಕ್ಕಳು. ಅದಕ್ಕಿಂತ ಐ ಗಿವ್ ಕ್ವಾಲಿಟಿ ಟೈಮ್. ಐ ಡೋಂಟ್ ರಿಗ್ರೆಟ್, ಐ ಶುಡ್ ನಾಟ್ ರಿಗ್ರೆಟ್ ಲೇಟರ್ ಆಲ್ಸೋ ನನ್ನ ಮಗಂಗೆ ಟೈಮ್ ಕೊಡೋಕ್ಕಾಗಿಲ್ಲ ಅಂತ. ನಾನು ಶೂಟಿಂಗ್ ಇರುವಾಗ ಬೆಂಗಳೂರಲ್ಲಿ, ಅವನು ಶೂಟಿಂಗ್ ಬರ್ತಾನೆ, ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬೆಂಗಳೂರಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅವ್ನು ಶೂಟಿಂಗ್ ಬರ್ತಾನೆ, ಅಲ್ಲೇ ತಿನ್ನಿಸ್ತೀನಿ, ಅಲ್ಲೇ ಹೋಮ್ವರ್ಕ್ ಮಾಡಿಸ್ತೀನಿ. ಸೊ ಐ ಗಿವ್ ಗುಡ್ ಕ್ವಾಲಿಟಿ ಟೈಮ್ ಟು ಹಿಮ್ ವೆನ್ ಎವರ್ ಹಿ ಇಸ್ ದೇರ್. I also try to balance my work. Correct.